ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಕಸ್ತೂರಿ ಶಾಂತಿಗೆ ಫಸ್ಟು ಶ್ರುತಿ ಕಾಲ್ ಮಾಡಿ ಬರಕ್ಕೆ ಹೇಳು ಮನೆಗೆ, ಹೀಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ನೋಡು ಅಂತ ಹೇಳ್ತಾಳೆ. ಆವಾಗ ಶಾಂತಿ ಶ್ರುತಿ ಕಾಲ್ ಮಾಡಿ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ಶ್ರುತಿ, ಬಾಮ್ಮ ಮನೆಗೆ ಅಂತ ಹೇಳಿದಾಗ, ಅತ್ತೆ ನೋಡಿ ನಾನೀಗ ಸೂರ್ಯ ಇರೋ ತನಕ ನಾನು ಮನೆಗೆ ಬರೋದಿಲ್ಲ ಅತ್ತೆ ನಾನು ಅಂತ ಹೇಳ್ತಾಳೆ. ಅಲ್ಲಮ್ಮ ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡೋಕ್ಕಾಗತ್ತಮ್ಮ, ನಾನು ಸೂರ್ಯನಿಗೆ ಹೋಗು ಅಂದರೂ ಕೂಡ ಅವನು ಹೋಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಹೇಳಿದಾಗ ಶ್ರುತಿ, ನಾನು ಅವ್ರನ್ನ ಮನೆಯಿಂದ ಕಳಿಸಿ ಅಂತ ನಾನು ಹೇಳಿಲ್ಲ, ನಾನು ಬರಲ್ಲ ಅಂತ ಅಷ್ಟೇ ಅತ್ತೆ ಹೇಳ್ತಾ ಇರೋದು ಅಂತ ಹೇಳ್ತಾಳೆ. ಅಲ್ಲಮ್ಮ ಹೀಗೆಲ್ಲ ಅಂದರೆ ಹೆಂಗೆ ಅಂದರೆ, ಅಲ್ಲ ಅತ್ತೆ ನಾನು ರಂಗನಾಥ್ ಅವ್ರಿಗೆ ಒಂದೇಟು ಹೊಡೆದ್ಬಿಟ್ಟು ಅತ್ತೆ ಸಾರಿ ಅಂತ ಬಂದು ಕೇಳಿದ್ರೆ ನೀವು ಒಪ್ಕೊಂಡ್ಬಿಡ್ತೀರಾ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತ ಶಾಕ್ ಆಗ್ತಾಳೆ. ನೋಡಿ ಅತ್ತೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ, ನನಗೀಗ ಯಾರನ್ನೂ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು ಇಲ್ಲಿ ಬರೋಕ್ಕೂ ಹೋಗಬೇಡಿ, ಏನಾದರೂ ಇದ್ದರೆ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಇದನ್ನು ನೋಡಿ ಶೀಲಾ ಅಂತೂ ಫುಲ್ ಖುಷಿಯಾಗಿ ಮತ್ತು ವಾಸುದೇವನು, ನೋಡಮ್ಮ ಆಗಿದೆಲ್ಲ ಆಯಿತು, ಹೆಂಗೋ ಆಯಿತು ಜಗಳ, ನೀವು ಇಲ್ಲಿ ಬಂದುಬಿಟ್ಟಿದ್ದೀರ, ಅವ್ರ ಬುದ್ಧಿಗಳೇ ಹಾಗೆ, ಅವ್ರನ್ನ ಬಿಟ್ಬಿಡು, ನೀನು ಹುಟ್ಟಿ ಬೆಳೆದಿರೋ ಮನೆ ಇಲ್ಲೇ ಇದ್ಬಿಡಮ್ಮ, ನೀವಿಬ್ಬರು ಆರಾಮಾಗಿ ಇಲ್ಲೇ ಖುಷಿಯಾಗಿ ಇದ್ಬಿಡು ಅಳಿಯಂದರು ನೀವು ಅಂತ ಶ್ರುತಿಗೆ ಹೇಳಿದಾಗ ವಾಸುದೇವ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಶ್ರುತಿ, ಅಪ್ಪ ನಾನು ಎಲ್ಲಿರಬೇಕು ಎಲ್ಲೋಗ್ಬಾರ್ದು ಅಂತ ಡಿಸಿಷನ್ ತೊಗೋಬೇಕಾಗಿರೋದು ನಾನು, ಇದು ನನ್ನ ಲೈಫು, ನೀವು ಈ ಡಿಸಿಷನಲ್ಲಿ ಬರಬೇಡಿ, ನಾನು ಹೋಗಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ, ದಯವಿಟ್ಟು ಇದಕ್ಕೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನು ಕೇಳಿಸ್ಕೊಂಡು ವಾಸುದೇವ, ಇವಳು ಏನೇ ಹಿಂಗಾಡ್ತಾಳೆ ಯಾವಾಗಲೂ, ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಲ್ಲಿ ಏನಾದರೂ ಉಟ್ಬಿಟ್ಟಿದ್ದಾಳ ಏನು ಇವಳು ಅಂತ ಬೇಜಾರು ಮಾಡ್ಕೊತಾನೆ. ಈ ಕಡೆ ಮೀನಾ ರೋಹಿಣಿಗೋಸ್ಕರ ಬಿಸಿನೀರನ್ನ ಕಾಯಿಸಿ ಕೊಡ್ತಾಳೆ. ರೋಹಿಣಿ ಆಗಿರೋದನ್ನ ನೋಡಿ ಮೀನಾ, ಯಾಕೆ ರೋಹಿಣಿ ಅವ್ರಿಗೆ ಬೇಜಾರಾಗಿದ್ದೀರ ಅಂತ ಕೇಳಿದಾಗ, ಇಲ್ಲ ಅತ್ತೆ ನಾನು ತಾಯಿ ಆಗ್ತಾಯಿದ್ದೀನಿ ಅಂತ ತುಂಬ ಖುಷಿ ಪಡ್ತಿದ್ರು, ನೋಡಿದ್ರೆ ಈ ಥರ ಆಗೋಯ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇವತ್ತಲ್ಲ ನಾಳೆ ನೀವು ತಾಯಿ ಆಗ್ತೀರಾ, ಅದಕ್ಕೆ ಯಾಕೆ ನೀವು ಇಷ್ಟೊಂದು ಬೇಜಾರಾಗ್ತೀರಾ ಬಿಡಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಮನೋಜಂಗೆ ಕಾಲ್ ಬಂತು ಅಂದ್ಬಿಟ್ಟು, ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿನಿ, ದುಡ್ಡು ಫ್ಲೈಟಿಂದ ಬರ್ತಾಯಿದೆ, ನಮ್ಮ ಮಾವನೇ ತಂದ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ, ಮನೋಜ್ ನೀವು ಫಸ್ಟು ಕೆನಡಾ ಅದು ಇದು ಅಂತ ಬಿಟ್ಟು ಫಸ್ಟ್ ಇಲ್ಲೇ ಒಂದು ಕೆಲಸ ಹುಡ್ಕೋಕ್ಕೆ ಶುರು ಮಾಡಿ ಅಂತ ಹೇಳ್ತಾಳೆ. ಆಗ ಮನೋಜ್, ನಾನು ಇಲ್ಲಿ ಹೋಗಿ ಕೆಲಸ ಹುಡುಕ್ಬೇಕಾ, ನಂದೇನಿದ್ರು ಹೈಯೆಸ್ಟ್ ಇಲ್ಲಿ ಲೋಕಲ್ ಅಲ್ಲ ನಂದು ಅಂತ ಹೇಳ್ತಾ ಇರ್ತಾನೆ. ನೀನೇನಾದರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಮಾತಾಡೋ, ದುಡ್ಡು ಅರೇಂಜ್ ಮಾಡಿಸು ಅಂತ ಹೇಳ್ತಾ ಇರ್ತಾಳೆ. ಇದೇ ಟೈಮ್ಗೆ ಸೂರ್ಯ ಮತ್ತು ರಂಗನಾಥ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬರ್ತಿದ್ದಂಗೆ ಒಂದು ಕೊರಿಯರ್ ಬಂದುಬಿಟ್ಟು ರವಿ ಅಂತ ಕರೀತಾರೆ. ಇದನ್ನು ಕೇಳಿಸ್ಕೊಂಡು ರಂಗನಾಥ ರವಿ ಮನೆಯಿಂದ ಹೋಗಿರೋದನ್ನ ಮರೆತು, ರವಿ ನೀನು ಕೊರಿಯರ್ ಬಂದಿದೆ ನೋಡಪ್ಪ ಅಂತ 2-3 ಸಾರಿ ಕರೀತಾರೆ. ಎಲ್ಲರೂ ಶಾಕಾಗಿ ರಂಗನಾಥನ ನೋಡ್ತಾ ಇರಬೇಕಾದ್ರೆ ಸೂರ್ಯ, ಅಪ್ಪ ರವಿ ಇಲ್ವಲ್ಲಪ್ಪ ಅಂತ ಹೇಳಿದಾಗ, ಓಹ್ ಹೌದಲ್ವ ನಾನು ಮರ್ತೋದೆ ಅಂತ ಬೇಜಾರು ಮಾಡ್ಕೊತಾನೆ. ಅದೇ ಟೈಮಿಗೆ ಶಾಂತಿ ಓಡಿ ಬರ್ತಾಳೆ, ಓ ನನ್ನ ಮಗ ರವಿ ಬಂದ ಅಂತ. ಕೊರಿಯರ್ ಬಂದಿರೋದನ್ನ ನೋಡಿ ಅವಳು ಕೂಡ ಬೇಜಾರಾಗಿ ಒಂದು ಕಡೆ ನಿಂತ್ಕೊಂಡ್ಬಿಡ್ತಾಳೆ. ಆವಾಗ ಸೂರ್ಯ ಹೋಗಿ ಸೈನ್ ಮಾಡಿ ಪಾರ್ಸಲ್ನ ತೊಗೊಂಡು ಬರ್ಬೇಕಾದ್ರೆ ಶಾಂತಿ ಅದನ್ನು ಕಿತ್ಕೋತಾಳೆ, ಇದು ನನ್ನ ಮಗಂದಿದು ಅಂತ. ಅದನ್ನು ನೋಡಿ ರಂಗನಾಥ ಬೇಜಾರು ಮಾಡಿಕೊಂಡು, ಶಾಂತಿ ಇವತ್ತಲ್ಲ ನಾಳೆ ಅವ್ನು ಬರ್ತಾನೆ, ಸುಮ್ಮನೆ ಇರು ಶಾಂತಿ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಆಗ ರೋಹಿಣಿ, ಅಲ್ಲಮ್ಮ ಅವ್ನು ಬರೋದೇ ಇಲ್ವ ರವಿ, ಹಾಗಾದ್ರೆ ರವಿ ನಮ್ಮ ಪಾಲಿಗೆ ಇಲ್ವೇ ಆಗೋಯ್ತಾ ಅಂತ ಕೇಳಿದಾಗ ರಂಗನಾಥ್ ಅವರು, ಯಾಕಿಲ್ಲ, ಅವನು ನನ್ನ ಮಗ, ಕಷ್ಟಪಟ್ಟು ಹಗಲು ರಾತ್ರಿ ಅಂತೆ ದುಡ್ದು ಅವನ್ನ ಸಾಕಿದ್ದೀನಿ, ರಕ್ತನ ಬೆವರು ಮಾಡಿ ಸುರಿಸಿ ಸಾಕಿದ್ದೀನಿ, ಅವನು ನನ್ನ ಮಗ, ಆ ನಿಯತ್ತು ಕೃತಜ್ಞತೆ ಅನ್ನೋದಿದ್ರೆ ಬಂದೇ ಬರ್ತಾನೆ, ಶಾಂತಿ ನಿನ್ನ ಮಗ ಬಂದೇ ಬರ್ತಾನೆ ಅಂತ ಶಾಂತಿಗೆ ಸಮಾಧಾನ ಮಾಡ್ತಾನೆ ರಂಗನಾಥ. ಈ ಕಡೆ ಸೂರ್ಯ ಮತ್ತು ಮೀನಾ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಈ ವಾಸುದೇವ ಯಾಕೆ ಬೇಕಂತಲೇ ಇದೆಲ್ಲ ಮಾಡಿಸಿರಬಾರ್ದು, ಅವ್ನು ಯಾರೋ ಹೊಡೆದ, ಅವ್ನು ಬಂದ ಕಾಲು ತುಳ್ದ, ಬೇಕಂತ ಜಗಳ ಮಾಡ್ದ, ಊಟದ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಪ್ಲ್ಯಾನೆಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಇದು ಮಾಡ್ತಿದ್ದ, ಕೊನೆ ಮೂಮೆಂಟಲ್ಲಿ ನೀನು ಸಿಗಾಕೊಂಡೆ ಅಂತೇಳಿ ನಿನ್ನ ಮೇಲೆ ಅಪವಾದ ಮಾಡಿ ಬೇಕಂತಲೇ ಒದೆ ತಿಂದ, ಇದೆಲ್ಲ ನೋಡ್ತಾ ಇದ್ರೆ ಅವ್ರು ಏನೋ ಮಾಡಬೇಕು ಅಂದ್ಕೊತಿದ್ದಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಮೀನಾ, ಹೌದು, ಇದೆಲ್ಲ ಆದಮೇಲೆ ಶ್ರುತಿ ಬಂದು ಅವ್ರ ಮನೆಗೆ ಹೋದ, ರವಿನೂ ಅಲ್ಲೇ ಹೋದ, ಹೆಂಗೂ ಮನೆಗೆ ಅಳಿಯ ಮತ್ತು ಮಗಳು ಬಂದ್ಲು ಅಂತ ತುಂಬ ಖುಷಿ ಪಡ್ತಿದ್ದಾರೆ ಅವರು ಅಂತ ಹೇಳ್ತಾರೆ. ಸರಿ ಹೇಗಾದರೂ ಮಾಡಿ ಅವರಿಬ್ಬರನ್ನ ಮನೆಗೆ ಕರ್ಕೊಂಬರ್ಬೇಕು ರೀ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ. ಸರಿ ಆಯಿತು, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಇಬ್ಬರು ಒಪ್ಕೊಂಡು ಬೆಳಗ್ಗೆ ಎದ್ದು ಶ್ರುತಿನ ನೋಡೋದಕ್ಕೋಸ್ಕರ ಮೀನಾ ಹೋಗ್ತಾಳೆ. ಮೀನಾ, ಶ್ರುತಿ ನೀನು ಮನೆಗೆ ಬರಬೇಕು, ಈ ವಯಸ್ಸಾಗಿರೋ ಹಿರಿ ಜೀವಿಗಳು ತುಂಬ ನೊಂದ್ಕೊತಾ ಇದ್ದಾರೆ, ಶ್ರುತಿ ನೀನು ಮನೆಗೆ ಬಾ ಅಂತ ಕರೀತಾಳೆ. ಆಗ ಶ್ರುತಿ, ಇಲ್ಲ ಮೀನಾ, ನಾನು ಬರೋದಿಲ್ಲ, ಸೂರ್ಯ ಅವ್ರು ಇರೋ ತನಕ ಆ ಮನೇಲಿ ನಾನು ಬರೋದಿಲ್ಲ, ಅಷ್ಟು ಜನಗಳ ಮುಂದೆ ನಮ್ಮ ತಂದೆಗೆ ಅವಮಾನ ಆಗಿದೆ, ನಾನೀಗ ಆ ಮನೆಗೆ ಬಂದರೆ ನಮ್ಮ ತಂದೆಗೆ ಏನು ಬೆಲೆ ಕೊಟ್ಟಂಗಾಗುತ್ತೆ, ಖಂಡಿತ ನಾನು ಆ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯನಿಗೂ ಕೂಡ ರವಿ ಅದನ್ನೇ ಹೇಳ್ತಾನೆ, ನಾನು ಆ ಮನೆಗೆ ಬರೋಕ್ಕಾಗೋದಿಲ್ಲ, ಇಷ್ಟೆಲ್ಲ ಆದಮೇಲೆ ನಾನು ಹೆಂಗೆ ಬರೋಕ್ಕಾಗುತ್ತೆ ಅಂತ ಹೇಳ್ತಾಳೆ.
ಆಗ ಸೂರ್ಯ ನಾನು ಅವತ್ತೇ ಬಡ್ಕೊಂಡೆ ಕಣೋ, ನಿನಗೆ ಬೇಡ ಈ ಮದುವೆ, ಈ ಸಂಬಂಧ ಬೇಡ, ಅವ್ನು ವಾಸುದೇವ ಸರಿ ಇಲ್ಲ ಅಂತ ನಾನು ಹೇಳ್ದಾಗ ಕೇಳಿದರೆ ಈ ಪರಿಸ್ಥಿತಿ ನಿನಗೆ ಬರ್ತಿತ್ತೇನೋ ಅಂತ ಹೇಳ್ತಾನೆ. ಆಗ ರವಿ, ಈ ಪರಿಸ್ಥಿತಿಗೆ ಯಾರು ಕಾರಣ ಗೊತ್ತಾ ಸೂರ್ಯ, ನೀನೇ, ನಿನ್ನಿಂದನೇ. ನೀನು ಇವತ್ತು ನಮ್ಮ ಮಾವನ ಮೇಲೆ ಕೈ ಮಾಡಿಲ್ಲ ಅಂದರೆ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ, ನನ್ನ ಜೀವನ ಹಾಳಾಗೋಗ್ತಾ ಇರೋದಕ್ಕೆ ನೀನೇ ಕಾರಣ ಅಂಥೇಳಿ ರವಿ ಸೂರ್ಯನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಸೂರ್ಯ